ಎಲ್ಲ ಇಲ್ಲಿ ಸೇರ್ತಕ್ಕಂಥ ನಮ್ಮ ಸಮಾಜದ ತಂಜಿಮಿನ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ನಮ್ಮ ಆಫೀಸ್ ಮುಂದೆ ನಿಂತ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡೋದು ಅವಶ್ಯಕ ಏನಪ್ಪಾ ಅಂದ್ರೆ ನಾವು ಮೊನ್ನೆಯಿಂದನೂ ಒಂದು 3 ತಿಂಗಳಿಂದನೂ ನಮ್ಮ ಅಹಿಂದ ವರ್ಗಕ್ಕೆ ಟಿಕೆಟು ಮತ್ತೆ MLC ಜಬ್ಬರ್ ಸಾಬ್ ಆಗಲಿ ಸಾದಿಕ್ ಪಲಾನ್ ಆಗಲಿ ಖಾಲಿದ್ ಆಗಲಿ ಎಲ್ಲರಿಗೂ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅಹಿಂದ ವರ್ಗಕ್ಕೆ ಕೊಡಬೇಕು ಅಂತೇಳಿ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಇವರು ಆಗಸ್ಟಿಗೆ ಇವರು ಅವಧಿ ಮುಗಿದ ನಂತರನೂ ಕೂಡ ಅವರಿಗೆ 2 ತಿಂಗಳ ಅವಧಿಯನ್ನ ವಿಸ್ತಾರ ಮಾಡಿ ಹೈಕೋರ್ಟ್ ಇಂದ ಸ್ಟೇ ತಂದು ಇವರನ್ನ ಉಪಯೋಗಿಸಿಕೊಳ್ಳುವಂತ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಮಾಡಿದ್ದಾರೆ. ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ವಫ್ ಸಮಿತಿಯ ಹೇಳ್ತಾರೆ, ನಿಮಗೆ ವಿಡಿಯೋನು ಇದೆ ಅಲ್ಲದೆ ಮಾಧ್ಯಮದಲ್ಲಿ ನೋಡಿದ್ವಿ, ವಿಡಿಯೋ ವಫ್ ಬೋರ್ಡಿಂದ ಹೇಳು ಅಂತಾರೆ. ನಮ್ಮ ವಫ್ ಬೋರ್ಡಿಂದು ನಾವು ಮುಸ್ಲಿಂ ಸಮಾಜದವಿ ನಾವು ನೋಡ್ಕೊಂತೀವಿ, ನಿಮಗೆ ಅವಶ್ಯಕತೆ ಇಲ್ಲ. ಅದು ಯಾಕೆ ಬೇಕು ನಿಮಗೆ ಇವೆಲ್ಲ? ನಮ್ಮ ಅಧ್ಯಕ್ಷರು ಏನಿದ್ರು ನಮ್ಮ ಸಮಾಜದ 3 ಲಕ್ಷದ ಪಾರ್ಲಿಮೆಂಟ್ ಎಲೆಕ್ಷನ್ 3,18,000 ವೋಟರ್ಸ್ ಇದೀವಿ ನಾವು ಮುಸ್ಲಿಮ್ಸ್, ಅವರೆಲ್ಲರಿಗೂ ಸಂಬಂಧಪಡ್ತಾರೆ. ಆಮೇಲೆ ಉತ್ತರ ದಕ್ಷಿಣ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಂತ ಎಲ್ಲ ವ್ಯಾಪ್ತಿಗೆ ನಮ್ಮ ಅಧ್ಯಕ್ಷರು ಆಗ್ಲಿ ಈ ಸಂಸ್ಥೆಯ ವ್ಯಾಪ್ತಿಗೆ ಬರುತ್ತೆ. ಆದ್ರೆ 52 ಮಸೂತಿ ಬರ್ತವೆ ಇದರಲ್ಲಿ. ಈ 52 ಮಸೂತಿಯವರು ಸುಪ್ರೀಂ ಕೋರ್ಟ್ ಅವರು ಚುನಾಯಿತ ಇವ್ರು ಓಟ್ ಹಾಕಿದ ಮೇಲೆ ಅಧ್ಯಕ್ಷರು ಪದಾಧಿಕಾರಿ ಆಗೋದು. ಇಲ್ಲಿ ಅವ್ರೇನ್ ಮೇಲಿಂದ ಉದ್ರಿ ಇಲ್ಲ, ಕಾಂಗ್ರೆಸ್ನವರು ಅಲ್ಲ. ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಿದಾರೆ ಅಂತ ನಾವು ಇವತ್ತು ಬಂದು ಖಂಡಿಸಿದೀವಿ, ಕೇಳಿದೀವಿ. ಆಮೇಲೆ ದಾದು ಸೇಠ್ ಅವರಿಗೆ ನಾವು ಇವತ್ತು ಬಂದು ಇದು ಮಾಡಿದೀವಿ, ಹತ್ತಿಕ್ಕಿದ್ವಿ. ಯಾಕಂದ್ರೆ ನಮ್ಮ ಸಮಾಜದ ಪರವಾಗಿ ಮಾತಾಡಬೇಕು ಹೊರತು ಸಮಾಜ ವಿರುದ್ಧವಾಗಿ ನೀವು ಕೆಲಸ ಮಾಡಿಕೊಡುದು ಅಂತೇಳಿ ಇಲ್ಲ. ನಾವು ಅದನ್ನ ಮಾಡಿಲ್ಲ, ನಾವು ಲೆಟರ್ ಕೊಟ್ಟಿದೆ ಅಂತ ನಿಮಗೆ ಗಮನಕ್ಕಿತ್ತೀನಿ. ಲೆಟರ್ ಕೊಟ್ಟಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಮುಂದೆ ಇದರಲ್ಲಿ ನಮ್ಮ ಸಮಾಜದಲ್ಲಿ ಯಾರೇ ಹಸ್ತಕ್ಷೇಪ ಮಾಡಕ್ ಅವಕಾಶ ಕೊಡಲ್ಲ. ಇನ್ನು ಮುಂದೆ ನಾವು ನಮ್ದೇನಿದ್ರು ನಮ್ಮ ಅಹಿಂದ ನಮ್ಮ ನಿಲುವು ಸೊಡ್ಲ ಇಲ್ಲ. ಮುಂದೆ ಅಹಿಂದ ವರ್ಗಕ್ಕಾಗ್ಲಿ ಅಲ್ಪಸಂಖ್ಯಾತ ಜಬ್ಬರ್ ಸಾಬ್ ಸಾದಿಕ್ ಪಲಾನ್ ಖಾಲಿದ್ ಇವ್ರ 3ರಲ್ಲಿ ಯಾರಿಗಾರ ಕೊಳ್ಳಿ, ನಾವು ದುಡಿತೀವಿ. ಅಕಸ್ಮಾತ್ ಇದು ಕೊಳ್ಳಿಲ್ಲ ಅಂದ್ರೆ ಅವ್ರ ಮನೇಲಿ ಕೊಟ್ವಿ ಅಂದ್ರೆ ನಾವು ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಚರ್ಚೆ ಆಗಿರೋದು ನಮ್ಮ ಸಮಾಜದ ಪರವಾಗಿರ್ಬೇಕು, ನಮ್ಮ ಸಮಾಜದ ಪದಾಧಿಕಾರಿ ಅಧ್ಯಕ್ಷರು. ಹೌದು, ಸಮಾಜದ ವಿರುದ್ಧ ಹೋಗೋದು ಒಂದು ಪಕ್ಷದ ಒಂದು ಕಾರ್ಯಾಧ್ಯಕ್ಷ ತರ ಕೆಲಸ ಮಾಡ್ಕೊಡುದು ಅಂತ ನಾವು ಹೇಳಿದೀವಿ. ಒಂದು ಸಮಾಜ, ಈ ಸಮಾಜದಲ್ಲಿ ಹೆಚ್ಚು ಕಡಿಮೆ 3,18,000 ಈ ಜಿಲ್ಲೆ ಒಳಗಿದೀವಿ. ಇದಕ್ಕೆ ಇದು ಮೇನ್ ಸುಪ್ರೀಂ ಇದು ಒಂದು ತಂಜಿಮ್ ಕಮಿಟಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ವೋಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೀವಿ 35 ವರ್ಷದಿಂದ. ನಾನೇ ತಗೊಳ್ರಿ ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಗೆ ದುಡಿತಾ ಇದ್ದೇವೆ, ವೋಟ್ ಹಾಕ್ತಾ ಇದ್ದೀವಿ, ಸತತ ನಿಮ್ ತಂದೆಯವ್ರಿಗೆ ಗೆಲ್ಸ್ಕೊಂಡ್ ಬಂದಿದ್ದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ದೇ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಪಾಠ ನಾವು ಕಲಿಸ್ತೀವಿ. ನಮ್ಮ ಸಮಾಜದಲ್ಲಿ ಏನ್ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ. ಹೌದು, ಸತ್ಯ ಅದು. ಡಿ ಸೈಯದ್ ರಿಯಾದ್ ಅಂತ ಮಾಜಿ ತಂಜಿಮ್ ಕಾರ್ಯದರ್ಶಿ ಎಲ್ಲ ನಾವು ನಮ್ದು ತಂಜಿಮ್ ಆಫೀಸ್ ಮುಂದೆ ಯಾಕೆ ಎಲ್ಲ ಜನ ಸೇರಿದ್ರಂದ್ರೆ ಈ ಸರಿ 35 ವರ್ಷದಿಂದ ನಾವು SS ಫ್ಯಾಮಿಲಿ ಶಾಮಶೇಖರ್ ಫ್ಯಾಮಿಲಿಗೆ ಮತದಾನ ಮಾಡ್ಕೊಂಡು ಬಂದೀವಿ. ಈ ಸರಿ ಅವರೆಲ್ಲ ಈಗ SS ಮಲ್ಲಿಕಾರ್ಜುನ್ ನಮಗೆ B.Pharm ಕೊಡಿಸಿ ಅಹಿಂದ ವರ್ಗರಿಗೆ ಟಿಕೆಟ್ ಕೊಡಿಸ್ಬೇಕು ಅವರು. ಮತ್ತೆ ನಮ್ಮ ಜನದ್ದು 85,000 ಓಟ್ ಇದೆ. ಎಲ್ಲ ಅಹಿಂದರ್ಗನ ಎಲ್ಲ ಜಾತಿ ಜನ ನಮ್ಗೆ ಓಟ್ ಹಾಕಿರಂತ ಭರವಸೆ ಇದೆ. ಈ ಸಾರಿ ನಮ್ಗೆ ಸೌತ್ ನಲ್ಲಿ ನಮ್ಮ ಮುಸ್ಲಿಂ ಜನಕ್ಕೆ ಅಲ್ಪಸಂಖ್ಯಾತರಿಗೆ B.Pharm ಕೊಡಬೇಕು. ಯಾಕಂದ್ರೆ ಒಂದು ಹಕ್ಕಿ ಇದೆ. ಹೈಕಮಾಂಡ್ಗೆ ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರು ಸೇರಿ ನಮ್ಗೆ ಒಂದು ಟಿಕೆಟ್ ಕೊಡಿಸ್ಬೇಕು. ಸರಿ SS ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಅದೇ ಹೇಳ್ತೇನೆ, ನಿಮ್ಗೆ ಮಾಡಿವಿ ನಾವು 35 ವರ್ಷದ. ಈ ಸರಿ ನಮ್ಗೆ ಟಿಕೆಟ್ ಕೊಡಿಸಿ ನೀವು ಗೆಲ್ಲಿಸ್ಬೇಕು ನೀವು. ನಾವು ಅಷ್ಟೇ ಸರ್. ಯಾಕಂದ್ರೆ ಈ ಜನ ನಮ್ಮ ಹೆಸರು ಹಾಕಿ ಹರೀಫ್ ಅಂತ, ನಾನು ತಂಜಿಮ್ ಸದಸ್ಯ. ಟಿಕೆಟ್ ಮುಸ್ಲಿಮಿಗೆ ಕೊಟ್ರೆ ಗೆಲ್ಲೋದು ಚಾನ್ಸ್ ಇದೆ. ಅಕಸ್ಮಾತ್ ಮುಸ್ಲಿಮಿಗೆ ಕೊಟ್ಟಿಲ್ಲಿದ್ರೆ ಬಿಜೆಪಿಗೆ ಯಾವ ಕಾರಣಕ್ಕೂ ಟಿಕೆಟ್ ಸೀಟ್ ಹೋಗತ್ತೆ. ನಮ್ದು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಅಷ್ಟೇ. ನೋಡಿ, ಇವತ್ತು ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪ ಅಂದ್ರೆ, ನಿನ್ನೆ ನಮ್ಮ ಸಮಾಜದ ಅಧ್ಯಕ್ಷರು ಕಾಂಗ್ರೆಸ್ ಪರವಾಗಿ ಸಮರ್ಥ ಪರವಾಗಿ ಟಿಕೆಟ್ ಕೇಳಿದ್ರು. ಈ ಸಭೆಯಲ್ಲಿ ನಿನ್ನೆ ಸಭೆಯಲ್ಲೂ ಮೊನ್ನೆ ಸಿದ್ದರಾಮ ಮನೆ ಹತ್ರ ಹೋಗಿ ಸಮರ್ಥಿಗೆ ಟಿಕೆಟ್ ಕೊಡಬೇಕು, ಇಡೀ ಸಮಾಜ ಸಮರ್ಥಿಗೆ ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸಮಾಜ ಸಮರ್ಥಿಗೆ ಸಪೋರ್ಟ್ ಮಾಡಿಲ್ಲ. ಸಮಾಜ ಮುಸ್ಲಿಂ ಸಮಾಜ ಇರೋದು ಅಹಿಂದ ಪರವಾಗಿ. ಅಹಿಂದ ಯಾರಿಗೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತೀವಿ. ಮಗ ಅಧ್ಯಕ್ಷರು ಸಮಾಜದ ಪರ ಹೋಗಿದ್ದೇವಲ್ಲ, ನೀವು
ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀರಾ ಅಥವಾ ಸಮಾಜಕ್ಕೆ ಪರವಾಗಿದ್ದೀರಾ ಅಂತ ಮಾತಾಡಕ್ ಬಂದ್ರೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಉತ್ತರ ಕುತಂತ್ರ ಇದೆ, ಅರ್ಧ ಇದೆ. ನಮ್ಮ ಸಮಾಜ ಅಧ್ಯಕ್ಷರು SS ಮಲ್ಲಿಕಾರ್ಜುನ್ ಪರವಾಗಿ ಕೆಲಸ ಮಾಡ್ತಾ ಇದಾರೆ, ಸಮಾಜಕ್ಕೆ ಪರವಾಗಿ ಕೆಲಸ ಮಾಡ್ತಾರೆ, ನಮಗೆ ಅನುಮಾನ ಇದೆ ಅಂತ ಕ್ಲಿಯರಿಫಿಕೇಶನ್ ಮಾಡಕ್ ಬಂದ್ರೆ ಗಲಾಟೆ ಮಾಡ್ತಾ ಇದಾರೆ, ಉತ್ತರ ಕೊಡ್ತಾ ಇಲ್ಲ. ನಿನ್ನೆ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಸಮರ್ಥ ಅಂತ ಘೋಷಣೆ ಆಗ್ತಿತ್ತು. ನಾನೇ ನಮ್ಮ ಕಡೆಯಿಂದ ಐಯಿಂದ ನಮ್ಮವ್ರಿಗೆ ಘೋಷಣೆ ಮಾಡ್ತಿದ್ರು. ಅಲ್ಲಿಂದ ಯಾರವರು ಕ್ಯಾಶ್ ಸಾಗರ್ ಅನ್ನೋನು 500 ರೂಪಾಯಿ ಐಯಿಂದ ಅಂದ್ರೆ 500 ರೂಪಾಯಿಯಿಂದ ಅಂದ. ನಾವು ಇವತ್ತೆಲ್ಲ ತಿರ್ಗಾ ಅವನಿಗೆ 1000 ರೂಪಾಯಿ ಅಂದಿವಿ. ಅಂದಿದ್ಮೇಲೆ ನಮ್ಮ ಮುಖಂಡರ ಮುಂದೆ ಇದ್ರು ಸ್ಲೋಗನ್ ಹೋಗಿದ್ದಾರೆ ಅವರು, ಐಯಿಂದ ವರ್ಗಕ್ಕೆ 500 ರೂಪಾಯಿ 1000 ರೂಪಾಯಿ ಓಟ್ ಕೊಟ್ರೆ ಐಯಿಂದ ವರ್ಗ ಸಮರ್ಥಿಗೆ ಓಟ್ ಹಾಕತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇದು ಹೋರಾಟ ಆಗಿ ಸಮಾಜ ಅಧ್ಯಕ್ಷರು ಅಲ್ಲೇ ಇದ್ರು. ನಿನ್ನೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಅವರಿಗೆ, ಸಮರ್ಥ ಅಭಿಮಾನಿಗಳಿಗೆ, ಸಮರ್ಥಿಗೆ ಯಾಕೆ ಕೇಳಿಲ್ಲ 500 ರೂಪಾಯಿ 1000 ರೂಪಾಯಿ ಅಂದ್ರಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಾವು ಹೇಳಿಲ್ಲ, ನಮಗೆ ಗಮನದಲ್ಲೂ ಇಲ್ಲ ಅಂತಾರೆ ಅವರು. 100% ಸಮರ್ಥಕ್ಕೆ ಟಿಕೆಟ್ ಬಂದ್ರೆ, ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. 40,000 ಓಟ್ ನೋಟಾ ಮಾಡ್ತೀವಿ, ನೋಟಾ. ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ ಹಾಕಲ್ಲ, ಬಿಜೆಪಿಗೂ ಹಾಕಲ್ಲ, ದಳಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡ್ ಬಂದಿವಿ, ನೋಟಾ ಮಾಡ್ತೀವಿ. 40,000 ಓಟ್ ರಾಷ್ಟ್ರೀಯ, ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿ ಎಲ್ಲ ನೋಡ್ಬೇಕು. 40,000 ಓಟ್ ನೋಟಾ ಹಾಕ್ತಿವಿ. ನನ್ನ ಸಂಘಟನೆಯಿಂದ 10,000 ಓಟ್ ನೋಟಾ ಮಾಡ್ತೀನಿ ನಾನು, ಸಮಾಜಕ್ಕೆ ಕೊಟ್ಟಿಲ್ಲ ಅಂದ್ರೆ. ಮೊಹಮ್ಮದ್ ವಾಸಿಂ ನನ್ನ ಹೆಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.